ಪುರವೀಡ ಕ್ರಿಯೇಟಿವ್ಸ್ ಚಾನೆಲ್ನ ವೀಕ್ಷಕರೆಲ್ಲರಿಗೂ ದೇಶಾಂತರ ಪ್ರವಾಸಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಉತ್ತರ ಅಮೆರಿಕ ದೇಶಕ್ಕೆ ಬಂದಾಗಲೆಲ್ಲರೂ ಹ್ಯೂಸ್ಟನ್ನಲ್ಲಿ ನಮ್ಮ ಕನ್ನಡಿಗರು ನನ್ನನ್ನು ಮನೆಗೆ ಊಟಕ್ಕೆ ಅಂತ ಆಹ್ವಾನಿಸ್ತಾ ಇರ್ತಾರೆ. ಒಂದೊಂದು ಸಲ ಸ್ವಲ್ಪ ದೂರ ಇರುವಂತಹ ಮನೆಗಳಿಗೆ ಆಗಲ್ಲ, ಬ್ಯುಸಿ ಇದ್ದೀನಿ, ಅದು ಇದು ಏನೋ ಹೇಳಿ ಸ್ವಲ್ಪ ಎಸ್ಕೇಪ್ ಆಗ್ತಾ ಇರ್ತೀನಿ. ಅಂಥ ಸಮಯದಲ್ಲಿ ಇವತ್ತು ನಮ್ಮನ್ನು ಆಹ್ವಾನಿಸಿರುವಂತಹ ರಾಜೇಶ್ವರಿ ಮತ್ತು ವೆಂಕಟೇಶ್ ಗೌಡ್ರ ಮನೆ. ರಾಜೇಶ್ವರಿ ಅವ್ರು ಏನು ಹೇಳ್ತಾರೆ ಅಂದರೆ, ನನಗೆ ಯಮುನಾ ನಾಳೆ ಮುದ್ದೆ ಸಾರು ಮಾಡ್ತಾಯಿದ್ದೀನಿ ಬನ್ನಿ ಅಂತ ಕರೀತಾರೆ ಊಟಕ್ಕೆ. ಯಾಕಂದರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು, ಮುದ್ದೆ ಅಂದ್ಬಿಟ್ರೆ ನಾನು ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಹೇಳಲ್ಲ. ಅದು ನನ್ನ ತುಂಬ ಫೇವ್ರೇಟ್ ಊಟ. ಹಾಗಾಗಿ ಇವತ್ತು ಅವ್ರ ಮನೆಗೆ ಮುದ್ದೆ ಊಟಕ್ಕೆ ಬಂದಿದ್ದೀವಿ. ಮುದ್ದೆ ಜೊತೆ ಏನು ಸಾರು ಮಾಡ್ತಾರೆ ಅನ್ನೋ ಕುತೂಹಲ ನನಗೆ. ಬನ್ನಿ ನೋಡೋಣ ವೀಕ್ಷಕರೇ. ಹಲೋ ಯಮುನಾ. ಹಲೋ ರಾಜಿ. ಹಲೋ ವೆಂಕಿ. ಬನ್ನಿ ಬನ್ನಿ. ಹೇಗಿದ್ದೀರಾ? ಆರಾಮ, ನೀವು? ಸೊ ಮೋನಿಕಾ ಇಲ್ವಾ? ಇಲ್ಲ, ಹೊರಗಡೆ ಹೋಗಿದ್ದಾಳೆ. ನಾಯ್ಕ ಬರ್ತಾಳೆ ಈಗ. ಬೃಂದ ಇಲ್ಲ. ಬೃಂದ ಹೊರಗಡೆ ಹೋಗಿದ್ದಾಳೆ. ಹೌದಾ? ಬನ್ನಿ ಬನ್ನಿ ಒಳಗಡೆ ಬನ್ನಿ, ಒಳಗಡೆ ಬನ್ನಿ. ಸೊ ಯಾವಾಗಲೂ ಅಡುಗೆ ಮನೆ ನೀಟಾಗಿ ಇಟ್ಟಿರ್ತೀರಾ. ಏ ಮೋನಾ, ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ, ನೀನು? ಚೆನ್ನಾಗಿದ್ದೀನಿ. ವೆರಿ ಗುಡ್. ಏನೋ ಮಾಡ್ತಾ ಇದೀಯಾ? ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ದೆ. ಓಹೋ, ಹೆಲ್ಪ್ ಮಾಡ್ತಾಳೆ ನಿಮ್ಗೆ ಅಡುಗೆ ಮನೆಯಲ್ಲಿ. ರಾಜಿ, ಏನು ಸಾರು ಮಾಡ್ತಾ ಇದ್ದೀರಾ ಇವತ್ತು? ನೀವು ಏನು ಮೆನ್ಯೂ ಅಂತ ಕೇಳಲ್ಲ, ಯಾಕೆ ಗೊತ್ತಾ? ನಾನು ಊಟಕ್ಕೆ ಬರ್ತಾ ಇದ್ದೀನಿ ಅಂದರೆ ನೀವು ಮುದ್ದೆ ಮಾಡೇ ಮಾಡ್ತೀರಾ ಅಂತ ನನಗೆ ಗೊತ್ತು. ಸಾರು ಏನು ಮಾಡ್ತೀರಾ ಅಂತ ಕೇಳಬೇಕಷ್ಟೆ. ನಿಮ್ಮ ಫೇವ್ರೇಟ್ ಇದಕ್ಕೆ ಬೇಳೆ ಸಾರು ಮಾಡ್ತಾ ಇದ್ದೀನಿ. ಓಹೋ ರಾಮ ದೇವ್ರೇ. ಅದು ನಿಮಗೆ ಇಲ್ಲಿ ಅಮೆರಿಕದಲ್ಲಿ ಎಲ್ಲಿ ಸಿಕ್ತು ರಾಜಿ ಇದು? ಅದು ಬೆಂಗಳೂರಲ್ಲೇ ನಮ್ಮ ಮನೆಯಲ್ಲಿ ಒಣಗಿಸಿ ಮಾಡಿ ಕಳಿಸ್ಕೊಡ್ತಾರೆ. ನಾನು ಇಲ್ಲಿ ಹಿಂದಿನ ದಿನ ನೆನೆಸ್ಬಿಟ್ಟು ಸಾರು ಮಾಡ್ತೀನಿ. ವಾವ್, ಅದೃಷ್ಟವಂತರು ನಿಜವಾಗ್ಲು. ನನಗೆ ಬೆಂಗಳೂರಿಂದ ಇದನ್ನು ಕಳಿಸ್ತಾರೆ ಅಂತ ಗೊತ್ತಿರಲಿಲ್ಲ. ತರ್ಬೋದು. ಹೌದಾ? ನಾನು ತರ್ತೀನಿ. ಅಂದ್ರೆ ಒಣಗಿಸಿ ಎಲ್ಲ ಒಣಗಿಸಿ ತರಬೇಕು. ಓ, ಹಾಗಾದ್ರೆ ಶುರು ಮಾಡೋಣವಾ? ಆಯ್ತು ಯಮುನಾ. ನೀವು ಯಾರ್ದು ರೆಸಿಪಿ ರಾಜಿ ಇದು? ನಿಮ್ಮ ಅಮ್ಮಂದ? ನಿಮ್ದು? ತಾಯಿದು. ನಿಮ್ಮ ತಾಯಿ ಮಾಡ್ತಾ ಇದ್ದಿದ್ದು. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೇಳೆ ಸಾರು. ಸೂಪರ್. ಹಾಗಾದ್ರೆ ನೀವೀಗ ನೀವು ಯಾವ ಥರ ಮಾಡ್ತೀರಾ ಅಂತ ನಮಗೆ ತೋರಿಸ್ಕೊಡ್ಬೇಕು ಇವತ್ತು. ಆಯ್ತು ಯಮುನಾ. ಮೋನಾನು ಹೆಲ್ಪ್ ಮಾಡ್ತಾಳೆ. ಇವಾಗ ಇದಕ್ಕೆ ಬೇಳೆ ಸಾರು ಮಾಡೋಕ್ಕೆ ಇದಿಷ್ಟು ಐಟಮ್ಸ್ ರುಬ್ಕೋಬೇಕು. ಏನಂದ್ರೆ ಈರುಳ್ಳಿ ಎಷ್ಟು ತಗೊಂಡಿದ್ದೀರಾ? ಇದೊಂದು ದಪ್ಪ ಈರುಳ್ಳಿ, ನಿಮ್ಮ ಅಮೆರಿಕ ಸೈಜು ಇಷ್ಟು ದಪ್ಪ ಬರುತ್ತೆ. ಈ ಬೆಂಗಳೂರೆಲ್ಲ 4 ಈರುಳ್ಳಿ ಬೇಕಾಗುತ್ತೆ. ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ರುಬ್ಬಿಟ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಚಕ್ಕೆ ಲವಂಗ, ತೆಂಗಿನಕಾಯಿ. ಎಷ್ಟು ತಗೊಂಡಿದ್ದೀರಾ ಇದು? ತೆಂಗಿನಕಾಯಿ ಒಂದು ಅರ್ಧ ತೆಂಗಿನಕಾಯಿ ಚಿಪ್ಪಲ್ಲಿ. ಆಮೇಲೆ ಇದು ಬರೀ ಹಸಿರು ಚಿಲ್ಲಿ ಪೌಡರ್, ಇದು ಕೆಂಪೆಣಸಿನ ಪುಡಿ. ಇದು ಧನಿಯಾ ಪುಡಿ. ಆಮೇಲೆ ಗಸಗಸೆ. ಗಸಗಸೆ, ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೆ ಇದಿಷ್ಟು ಹಾಕಿ ರುಬ್ಬಿಡ್ಬೇಕು ಇವಾಗ. ಓಕೆ. ಸೊ ಏನು ಇದು ಹುರ್ಕೊಳ್ಳೋದೆಲ್ಲ ಏನು ಬೇಡ, ಡೈರೆಕ್ಟ್ ಆಗಿ ಹಂಗೆ ಮಾಡ್ಕೊಂಡ್ರೆ ಸಾಕಷ್ಟೇ. ಇದೆಲ್ಲ ಏನು ನೀವು ಬೆಂಗಳೂರಿಂದನೇ ತಗೊಂಡ್ ಬಂದಿರೋದಾ? ಅಲ್ಲಿದ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಎಲ್ಲ ಮನೆದೇನೆ. ನಮ್ಮ ಮನೆಯಲ್ಲೇ ಎಲ್ಲ ಮಾಡಿ ಕಳಿಸ್ತಾರೆ. ನಾನು ಹೋದಾಗ ಪ್ರತಿ ಸಲ ಇದೆಲ್ಲ. ಸೊ ಅದ್ರನ್ನೇ ನಾನು ಇದು ಯೂಸ್ ಮಾಡೋದು. ಸೊ ಚಕ್ಕೆ ಲವಂಗ, ತೆಂಗಿನಕಾಯಿ, ಆಮೇಲೆ ಮೆಣಸಿನ್ಕಾಯಿ. ಅಷ್ಟು ಬೇಳೆಗೆ ಪುಡಿ 1-2 ಸ್ಪೂನ್ ಹಾಕ್ತೀನಿ. ಕೆಂಪು ಪುಡಿ. ಇದು ಧನಿಯಾ ಪುಡಿ ಅಂದ್ರಿ ಅಲ್ಲ? ಧನಿಯಾ ಪುಡಿ. ಇದು ಧನಿಯಾ ಪುಡಿ. ಇದು ಎಷ್ಟು ಹಾಕ್ತೀರಾ? 1-2 ಸ್ಪೂನ್. ಅದು ಫುಲ್ 2 ಸ್ಪೂನ್ ಹಾಕಿದ್ರೆ ಇವತ್ತು ನಾವೆಷ್ಟೊಂದು 5-6 ಜನಕ್ಕೆ ಮಾಡ್ತಾ ಇದೀವಲ್ವಾ? ಸಾಕಾಗೋ ಸಾಂಬಾರ್. 6 ಜನಕ್ಕೆ ಮಾಡ್ತೀವಿ. ಅದು 6 ಜನದ ಲೆಕ್ಕಕ್ಕೆ ಜಾಸ್ತಿನೇ ಆಗುತ್ತೆ. ಬಟ್ ಲೆಕ್ಕ ಅಷ್ಟಕ್ಕೆ. ಗಸಗಸೆ 1 ಸ್ಪೂನ್ ಹಾಕಿದ್ರೆ ಸಾಕು. ಫುಲ್ ಸ್ಪೂನ್ ಹಾಕಿದ್ರೆ ಸಾಕು. ಅಷ್ಟೇ ಅಲ್ವಾ? ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡು ಆಮೇಲೆ ಕಾಳಿಗೆ ಒಗ್ಗರಣೆ ಹಾಕಬೇಕು. ಓ ಸರಿ. ಸೊ ಇವಾಗ ಇದೆಲ್ಲ ಹಾಕಿ ರುಬ್ಬಿಡೋದು ಅಷ್ಟೇ ಯಮುನಾ. ಆನ್ ಮಾಡ್ಬಿಟ್ಟು ಚೆನ್ನಾಗಿ ಸೊ ಯಮುನಾ ಇವಾಗ ಕಾಳು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಮಸಾಲೆ ರುಬ್ತಾ ಇದೀವಿ. ಸೊ ಈಗ ಒಗ್ಗರಣೆ ಮಾಡ್ಕೋಬೇಕು. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. 1-2 ಸ್ಪೂನ್ ಅಷ್ಟು, ಟೀ ಸ್ಪೂನ್ ಅಷ್ಟು ಫುಲ್ ಹಾಕಿದ್ರೆ ಸಾಕು. ಓಕೆ. ಸೊ ಎಣ್ಣೆ ಕಾದಿದೆ ಯಮುನಾ, ಒಗ್ಗರಣೆ ಹಾಕ್ಬಿಡೋದು. ಸಾಸಿವೆ ಹಾಕಿ
ಆಮೇಲೆ ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು ಏನು ನಿಮ್ಮ ಮನೇನೇ ಇದೆನಾ? ನಮ್ಮ ಮನೇಲೆ ಬೇಕಾದಷ್ಟು ಬೆಳೆಯುತ್ತೆ, ಹಿಂದುಗಡೆ ಫ್ರೆಶ್ ಆಗಿ ಸಿಗುತ್ತೆ. ಹಾಂ, ಅದೇ ಕಲರ್ ನೋಡಿದೆ ಅನ್ಕೊಂಡೆ. ಆಮೇಲೆ ಈರುಳ್ಳಿ. ಹಾಂ, ಸ್ವಲ್ಪ ಟೊಮೆಟೊ ಹಾಂ ಹಾಕಿ ಚೆನ್ನಾಗಿ ಹುರಿದು ಬಿಡೋದು ಒಂದು 2 ನಿಮಿಷ. ಹಾಂ, ಯಮುನಾ ಇಷ್ಟು ಒಂದು 5 ನಿಮಿಷ ಹುರಿದಾದ್ಮೇಲೆ ಹಾಂ ಕಾಳು ಕೊಡಿ. ಹಾಂ ತೊಳಿ. ಕಾಳು ಹಾಕ್ಬಿಟ್ಟು ಈಗ ಕಾಳು ಹಸಿ ಹೋಗೋವರೆಗೂ ಹಾಂ ಚೆನ್ನಾಗಿ ಹುರಿಬೇಕಿದ್ರನ್ನ. ಹಾಂ ಕಾಳು ಹಾಕಾದ್ಮೇಲೆ ಹುರಿಯೋಕ್ಕೆ ಹಾಂ ಒಂದು ಚಿಕ್ಕ ಸ್ಪೂನಷ್ಟು ಅರಿಶಿನ ಹಾಕ್ತೀನಿ. ಹಾಂ ಆಮೇಲೆ ಟೇಸ್ಟ್ಗೆ ಉಪ್ಪು. ಹಾಂ ನಾನು ಕೈ ಅಳತೆಲ್ಲ ಯಾವಾಗಲೂ ಹಾಕೋದು. ನಾವೆಲ್ಲ ಅಷ್ಟೇ ಅಲ್ಲ ರಾಜಿ? ಸೊ ಹಾಂ, ಎಲ್ಲರೂ ನಾವೆಲ್ಲ ಅಷ್ಟೇ. ಅಡುಗೆ ಮಾಡುವಾಗ ಕೈ ಅಳ್ತಾನೆ ನಮಗೆಲ್ಲ ಅಭ್ಯಾಸ. ನನ್ನ ಮಕ್ಕಳು ಕೇಳ್ತಾರೆ, ಅದು ಹೆಂಗೆ ಮಾಡ್ತೀಯಾ, ನೀನು ಎಷ್ಟು ಸ್ಪೂನು ಅಂತ ಹೇಳು ಮಮ್ಮಿ ಅಂತ ಕೇಳ್ತಾರೆ. ಸೊ ನಾನು ಅವಾಗ ಮೆಜರ್ ಮಾಡಿ ಕೊಡಬೇಕು. ಅದ ನಮ್ಮ ಕೈ ಅಳ್ತೆ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಹೌದೌದು. ಇದು ಹುರಿದಾಯ್ತು ಯಮುನಾ. ಆಯ್ತಾ? ಈಗ ರುಬ್ಬಿರೋ ಮಸಾಲೆ ಹಾಕಬೇಕು. ಕೊಡು ಮುನ. ಏನ್ ಮುನ, ನೀನು ಇದೆಲ್ಲ ಅಡುಗೆ ಮಾಡ್ತೀಯಾ? ಓಹೋ, ಪರವಾಗಿಲ್ಲ ರಾಜಿ, ಕಲ್ಸ್ಬಿಟ್ಟಿದ್ದೀರಾ? ಮಾಡ್ತಾಳೆ. ದೊಡ್ಡವಳು ಬೃಂದ, ಅವಳು ಮಾಡ್ತಾಳಾ? ಬೃಂದನೂ ಮಾಡ್ತಾಳೆ, ಎಲ್ಲ ಅವಳೇ ಈಗ ಕುಕ್ ಮಾಡ್ತಾಳೆ. ಓ, ವೆರಿ ಗುಡ್. ಎಷ್ಟು ಬೇಕೋ ಅಷ್ಟು ಇವಾಗ ನೀರು ಹಾಕ್ಕೋಬೋದು. ಹಾಕೊಂಬಂದು ಇದು ಬೇಳೆ ಎಲ್ಲ ಬೇಯಿಸ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಬೇಳೆ ಮಸಾಲೆ ಎಲ್ಲ ಫುಲ್ ಆಲ್ಮೋಸ್ಟ್ ಮುಕ್ಕಾಲು ಬೆಂದೋಗ್ಬಿಟ್ಟಿದೆ, ಚೆನ್ನಾಗಿ ರೆಡಿ ಆಗಿದೆ. ಈಗ ಇದಕ್ಕೆ ಹೂಕೋಸು ಹಾಕಿದ್ರೆ ಕೈ ಕಾಳು ಜೊತೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಇದ್ರನ್ನ ಹಾಕ್ತೀನಿ ನಾನು. ಇದೊಂದು 10 ನಿಮಿಷ ಬೇಯಿಸಿದ್ರೆ ಸಾಕಷ್ಟೇ. ಬೇಳೆ ಸಾರು ರೆಡಿ ಆಗ್ಬಿಡುತ್ತೆ. ರೆಡಿ. ಇನ್ನೊಂದು 10 ನಿಮಿಷ ಅಷ್ಟೇ ಬೇಯಿಸಿ. ಸೊ ಇವಾಗ ಹೂಕೋಸು ಹಾಕಿದ್ಮೇಲೆ ಯಮುನಾ ಇದು ಬೇಯ್ತಾ ಇರಲಿ. ಬೇಕಾದ್ರೆ ನಾವು ಈಗ ಮುದ್ದೆ ಮಾಡಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಬೆಸ್ಟ್. ಪಾತ್ರೆ ಕೊಟ್ಬಿಡಿ. ಓಹೋ, ಇದಾ ಎಷ್ಟು ಕ್ಯೂಟ್ ಆಗಿದೆ ರಾಜಿ. ಮುದ್ದೆ ಮಾಡಕ್ಕೆ ಅಂತ ಇಟ್ಕೊಬಿಟ್ಟಿದ್ದೀನಿ ನಾನು. ತುಂಬಾ ಚೆನ್ನಾಗಿ. ಇಂಡಿಯಾದ ತಗೊಂಡ್ಬಂದ್ರೆ ಇಲ್ಲಿದೆ ಯಮುನಾ, ಇಲ್ಲೇ ತಗೊಂಡಿದ್ದು ನಾನ್ ಸ್ಟಿಕ್. ಸಖತ್ತಾಗಿದೆ, ಯೂಸ್ ಮಾಡ್ತೀನಿ ಮುದ್ದೆ. ಆ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ, ತಾಮ್ರದ ಪಾತ್ರೆ ತರ ಕಾಣಿಸುತ್ತೆ. ಚೆನ್ನಾಗಿದೆ. ಸೊ ಯಮುನಾ ಈಗ ಮುದ್ದೆ ಮಾಡ್ಕೊಂಡ್ಬಿಡೋಣ. ಒಂದು 6 ಜನಕ್ಕೆ ಆಗೋಷ್ಟು ಮುದ್ದೆ. ರಾಜಿ, ಚಿಕ್ಕ ಮುದ್ದೆ ಮಾಡಿ, ಯಾಕೆಂತಂದ್ರೆ ನೀವು ಸ್ನ್ಯಾಕ್ಸ್ ಏನೇನೋ ಕೊಟ್ಬಿಟ್ಟಿದ್ದೀರಾ. ಆಮೇಲೆ ಎಲ್ಲರೂ ಎಷ್ಟೇ ತಗೋತಾರೋ ಗೊತ್ತಿಲ್ಲ. ನಾನು ಮಾತ್ರ ದಪ್ಪ ತಗೋತೀನಿ, ಎಲ್ಲ ಚಿಕ್ಕದ್ ಮಾಡಿ. ಓಕೆ. ಸೊ ಒಂದು 6 ಮುದ್ದೆ ಅಂದ್ರೆ ನಾನು ಈ ಕಪ್ ಅಳತೆ ಇಟ್ಕೊಂಡಿದ್ದೀನಿ. ಒಂದು 3 ಕಪ್ ಹಾಕೊಳ್ಳೋಣ. 3 ಕಪ್ ನೀರು. 3 ಕಪ್ ನೀರು ಹಾಕೊಂಡ್ರೆ ಚಿಕ್ಕದು ಒಂದು 6 ಮುದ್ದೆ ಆಗುತ್ತೆ. ಈ ನೀರಿಗೆ ನಾನು ಸ್ವಲ್ಪ ಬಿಸಿ ಹಾಕ್ತಿರೋ ಹಂಗೆ. ಈಗ ಬಿಸಿ ಆಯ್ತಲ್ಲ, ಒಂಚೂರು ಹಿಟ್ಟು ಹಾಕ್ಬಿಟ್ಟು ಅದು ಮರಳೋ ಹಾಗೆ ಕಾಯ್ತೀನಿ ಸ್ವಲ್ಪ. ಈ ರಾಗಿ ಹಿಟ್ಟನ್ನ ನೀವು ಬೆಂಗಳೂರಿಂದನೇ ತಂದ್ರಾ? ಬೆಂಗಳೂರಿಂದಲೇ ನಾ ತರೋದು. ಇದು ನಮ್ಮ ಮನೇಲಿ ಬೆಳೆದಿರೋ ರಾಗಿ ಹಿಟ್ಟು. ನಮ್ಮೂರು ಸಾತ್ನೂರ್ ಹತ್ರ ದೂನ್ತೂರ್ ಅಂತ, ಕನಕಪುರದ ಹತ್ರ. ಓಹೋ. ಸೊ ನಾವು ಅಲ್ಲೇ ಬೆಳೆದಿರೋ ರಾಗಿ ಹಿಟ್ಟು, ನಾವು ಅಲ್ಲಿಂದಲೇ ನಾನು ತರೋದು. ಪ್ರತಿ ಸಲ ಹೋದಾಗ ಒಂದು ಸೂಟ್ಕೇಸ್ ಅದಕ್ಕೇನೆ. ಅದೇ ಒಂದು ಸೂಟ್ಕೇಸ್ ಅದಕ್ಕೇನೆ. ಚೆನ್ನಾಗಿದೆ. ರಾಗಿ ಹಿಟ್ಟು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಕೆಂಪು ರಾಗಿ ಹಿಟ್ಟು, ದೂನ್ತೂರ್ ರಾಗಿ ಹಿಟ್ಟು ಅಲ್ಲಿದೆ. ಇಲ್ಲೂ ಸಿಗುತ್ತಾ ರಾಗಿ ಹಿಟ್ಟು? ಇವಾಗ ಮಾರ್ತಿದ್ದಾರೆ ಇಂಡಿಯನ್ ಸ್ಟೋರ್ ಅಲ್ಲಿ ಮಾರ್ತಿದ್ದಾರೆ. ಏನ್ 4 ಪೌಂಡ್ಗೆ $5 $7 ಅಂತ ಮಾರ್ತಿದ್ದಾರೆ. 4 ಪೌಂಡ್ ಅಂತಂದ್ರೆ ಎಷ್ಟು? 2 kgನಾ? 2.5 kgಗೆ ಎಷ್ಟು $? $7 ಅನ್ಸುತ್ತೆ. $7 ಅಂತಂದ್ರೆ ಆಯ್ತಲ್ಲ, 800-900 ರೂಪಾಯಿ ಆಯ್ತು. 800-800 ರೂಪಾಯಿ. ಸೊ ಯಮುನಾ ಇವಾಗ ಉಪ್ಪು ಬರ್ತಿದೆ. ಇವಾಗ ರಾಗಿ ಹಿಟ್ಟು ಹಾಕ್ಬಿಡ್ತೀನಿ. ಸೊ ಇದಕ್ಕೆ ಉಪ್ಪೇನು ಹಾಕೋ ಅಗತ್ಯ ಇಲ್ಲ? ನಾನೇನು ಉಪ್ಪು ಹಾಕಲ್ಲ ಯಮುನಾ. ಹಾಕಿ ಅದನ್ನ ಅಲ್ಲೇ ತಿರುಗಿಸ್ಕೊಂಡ್ ಬಿಡ್ತೀರಾ? ತಿರುಗಿಸೋದಷ್ಟೇ. ಚೆನ್ನಾಗಿ ತಿರುಗಿಸ್ಬಿಟ್ರೆ ಆಮೇಲೆ ಲೋ ಹೀಟಲ್ಲಿ ಸ್ವಲ್ಪ ಬೇಯಬೇಕು. ಮುಚ್ಚಿಟ್ಬಿಡೋದಷ್ಟೇ. ಅಷ್ಟೇ.
ತಿರುಗಿಸ್ಬಿಟ್ಟು ಅದು ಬೇಯಿಕೊಳ್ಳೋಕ್ಕೆ ಬಿಟ್ಬಿಡೋದು ಅಷ್ಟೇ. ಅಷ್ಟೇ. ನಮ್ಮ ಅಮೆರಿಕಾದಲ್ಲಿ ಮುದ್ದೆ ಮಾಡೋ ವಿಧಾನ ಇದು. ಹಾಂ, ಅದನ್ನು ತಿರುಗಿಸ್ಕೋತೀರಾ ಈಗ? ಹಾಂ ಹಾಂ, ನೋಡಿ ರೆಡಿ ಆಗೇ ಹೋಯ್ತು. ನೀವು ಎಷ್ಟು ವಾರಕ್ಕೊಂದು 3-4 ದಿವಸನಾದರೂ ಮಾಡ್ತೀರಾ ರಾಜಿ ಮುದ್ದೆ? 3-4 ದಿವಸ ಇಲ್ಲ, ಹಾಂ ಒಂದು 3 ದಿವಸ. ವೀಕೆಂಡ್ಸ್ ಜಾಸ್ತಿ, ಹಾಂ ವೀಕ್ ಡೇ ಯಾವತ್ತಾರ ಮಧ್ಯಾಹ್ನನೋ ಹಾಂ ಆದಾಗ ಮಾಡ್ಕೋತೀನಿ ಅಷ್ಟೇ. ಈಗ ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅದು ಒಂದು ಅನುಕೂಲ. ಯಾವತ್ತಾರ ಹಾಂ ಬಿಸಿದ್ ಬೇಕು ಅನ್ಸಿದ್ರೆ ಮುದ್ದೆ ಮಾಡ್ಕೊಬಿಡ್ತೀವಿ. ಹೌದು, ಅದು ನಮ್ಮ ಅಭ್ಯಾಸಗಳು ತಪ್ಪಲ್ಲ. ತಪ್ಪಲ್ಲ. ರಾಜ, ನೀವು ಅಮೆರಿಕಾಗೆ ಬಂದು ಎಷ್ಟು ವರ್ಷ ಆಯಿತು? ನಾನು ಬಂದು 38 ವರ್ಷ ಆಯ್ತು ಯಮುನಾ. 38 ವರ್ಷ. ನೀವು ಮಾತಾಡೋ ರೀತಿ ಆಗಲಿ, ನೀವು ಅಡುಗೆ ಮಾಡೋ ಶೈಲಿ ಆಗಲಿ, ಒಂದು ಚೂರು ಅನ್ಸಲ್ಲ ನೀವು 38 ವರ್ಷದಿಂದ ಅಮೆರಿಕಾದಲ್ಲಿ ಇದ್ದೀರಾ ಅಂತ. ಅದು ಅಲ್ಲಿಂದ ಕಲ್ತು ಬಂದಿರೋದೆಲ್ಲ ಯಮುನಾ, ಹೆಂಗ್ ಮರೆಯೋಕ್ಕಾಗುತ್ತೆ? ಸತ್ಯವಾಗ್ಲು ಆಗ ಹೇಳೋಕ್ಕಾಗಲ್ಲ ರಾಜಿ. ಯಾಕೆ ಅಂತಂದರೆ ಎಷ್ಟೊಂದು ಸಲ ನಮ್ಮ ಬೆಂಗಳೂರಲ್ಲೇ ನೋಡ್ಬೇಕು ನೀವು, ಬೇರೆ ಊರುಗಳಿಂದ ಬಂದವರು ಬೆಂಗಳೂರಲ್ಲಿ ಕೆಲಸ ಶುರು ಮಾಡಿದಾಗ ಕನ್ನಡನೇ ಬರಲ್ಲ ಅನ್ನಂಗೆ ಆಡ್ತಿರ್ತಾರೆ 2-3 ವರ್ಷಕ್ಕೇನೆ. ಸೊ ಹಾಗಾಗಿ ನಿಮ್ಮ 38 ವರ್ಷದಿಂದ ಅಮೆರಿಕಾದಲ್ಲಿದ್ದರೂ ನಿಮ್ಮ ಕನ್ನಡ ನೋಡಿದ್ರೆ ಖುಷಿ ಆಗುತ್ತೆ. ನಾವು ಮನೇಲೆಲ್ಲ ಮಾತಾಡೋದೆಲ್ಲ ಕನ್ನಡನೇ. ಹಾಂ, ಹೊರಗಡೆ ಆಫೀಸ್ಗೆ ಹೋಗೋ ಕೆಲಸದಲ್ಲಿ ಮಾತ್ರ ಯೂಶ್ವಲ್ ಆಗಿ ಇಂಗ್ಲೀಷಲ್ಲಿ ಮಾತಾಡೋದು, ಅದು ಬಿಟ್ಟರೆ ಕನ್ನಡನೇ. ಈಗ ಇದು ಅರಳ್ಕೊಳಕ್ಕೆ ಬಿಡ್ಬೇಕು ಇಷ್ಟೇ ನೋಡಿ. ಈಗ ಅಳತೆ ನಾನು ಹಾಕೊಂಡು 3 ಸ್ಪೂನ್ಗೆ 3 ಸೌಟಿಗೆ ಅಲ್ಲ 3 ಕಪ್ ಇದಕ್ಕೆ ಆಗಿತ್ತು ಅಷ್ಟೇ. ಇದನ್ನ ಈಗ ಮುಚ್ಚಿಡೋದಷ್ಟೇ. ಸೂಪರ್ ಮುದ್ದೆ, ನನ್ನ ಮುದ್ದೆ ಫೇವ್ರೇಟ್ ರೆಡಿ. ಸೊ ಯಮುನಾ, ಇವಾಗ ಮುದ್ದೆ ರೆಡಿ ಇದೆ. ಇವಾಗ ಕಟ್ಕೊಂಡ್ಬಿಡ್ಬೋದು ನೋಡಿ. ಇದು ಲೋ ಹಿಟ್ಟಲ್ಲೇ ಕುಕ್ ಆಗಿದೆ. ಸೊ ಇದನ್ನ ಕಟ್ಕೊಂಡ್ಬಿಡೋಣ. ಬನ್ನಿ. ನಮ್ಮ ಬಿಸಿ ಬಿಸಿ ರಾಗಿ ಮುದ್ದೆ, ಅದು ಅಭ್ಯಾಸ ಇರೋರಿಗೆ ಗೊತ್ತು ಅದ್ರದ್ದು ರುಚಿ ರಾಜಿ. ನನಗಂತೂ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ರಾಗಿ ಮುದ್ದೆ ನೋಡ್ತಾ ಇದ್ರೆ. ಯಾರೋ ಕೇಳ್ತಾ ಇದ್ರು, ರಾಗಿ ಮುದ್ದೆನಲ್ಲಿ ಏನು ಟೇಸ್ಟ್ ಇರೋಲ್ಲ, ಅದು ಹೇಗೆ ಅಷ್ಟೊಂದು ಎಂಜಾಯ್ ಮಾಡ್ತೀರಾ ಅಂತ. ನಾನು ಹೇಳಿದೆ, ಅದು ಆ ಟೇಸ್ಟ್ ಗೊತ್ತಿರೋರಿಗೆ ಗೊತ್ತು ಅದ್ರದ್ದು ಸ್ವರ್ಗ ಸುಖ. ಅದೇ ಅದ್ರ ಸಾರಿನ ರುಚಿ ಬರುತ್ತೆ. ಏನಂದ್ರೆ ಇದು ಹೆಲ್ತಿ ಅಲ್ಲ, ಹೆಲ್ತಿ, ಹೊಟ್ಟೆ ತುಂಬಿಸುತ್ತೆ. ರೈತರಿಗೆ ತುಂಬಾ ಸ್ಟೇಬಲ್ ಫುಡ್ ಇದು ನಿಜವಾಗ್ಲು. ಈಗ ನಮ್ಮ ತಾತಂದಿರು, ಇವಾಗಲೂ ನಮ್ಮ ಸೋದರ ಮಾವಂದಿರೆಲ್ಲ ಒಂದು ಬೆಳಿಗ್ಗೆ 9:30-10 ಗಂಟೆಗೆ ರಾಗಿ ಮುದ್ದೆ ತಿನ್ಕೊಂಡು ಹೋದ್ರೆ ಸಂಜೆ ಅವ್ರ ಮನೆಗೆ ಬಂದ ಮೇಲೆ ತೋಟದಿಂದ ಬಂದು ಊಟ ಮಾಡೋದು. ಹೊಲ ಗದ್ದೆಯಿಂದ ಹೋಗಿ ಬಂದ್ರೆ ಸಂಜೆನೆ ಊಟ ಮಾಡೋದು ಪಾಪ ಅವರು. ಸೊ ಇವಾಗೆಲ್ಲ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಒದ್ದಾಡ್ತಾರೆ. ಅದರ ನಮ್ಮ ರೈತರು ಯಾವಾಗಿಂದನೋ ಮಾಡ್ತಾ ಇದ್ರು. ಕರೆಕ್ಟ್. ಹಾಗಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ, ಸಾಫ್ಟ್ ಆಗಿ ಸ್ಮೂತ್ ಆಗಿ. ಅಬ್ಬಾ. ಓಕೆ ರಾಜಿ, ಒಂಚೂರು ಅಂಟ್ಕೊಂಡೇ ಇಲ್ವಲ್ಲ ಇಲ್ಲಿ? ಇದು ನಾನ್ ಸ್ಟಿಕ್ ಅಲ್ಲಿ ಮಾಡಿದ್ರೆ ಏನು ವೇಸ್ಟ್ ಆಗಲ್ಲ ಯಮುನಾ, ಅಲ್ವಾ? ಸೊ ತೊಳೆಯೋದು ಸುಲಭ, ನಿಮಗೆ ತೊಳೆಯೋದು ಸುಲಭ. ಆಮೇಲೆ ರಾಗಿ ಹಿಟ್ಟು ವೇಸ್ಟ್ ಆಗಲ್ಲ. ಹೌದು. ಸೊ ಥ್ಯಾಂಕ್ ಯು, ಸಖತ್ತಾಗಿ ಮಾಡಿದ್ದೀರಾ ರಾಗಿ ಮುದ್ದೆ. ನಮ್ಮ ಸಾರು ರೆಡಿ. ನಮ್ಮ ರಾಜಿಯವರು ಬರೀ ಮುದ್ದೆ ಸಾರು ಮಾಡ್ತೀನಿ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಐಟಮ್ಸೇ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಈಗ ಊಟ ಮಾಡೋದು ಒಂದೇ ಬಾಕಿ. ರೆಡಿ ನಾನು. ಅದ್ರ ಜೊತೆಗೆ ಮನೇಲಿ ಕಾಯಿಸಿರೋ ತುಪ್ಪ ಬೇರೆ. ಇನ್ನೇನಿನ್ನ ತಡ ಮಾಡೋ ಹಾಗೆ ಇಲ್ಲ, ಹಾಕ್ಕೊಳ್ಳೋದು, ಬಾರಿಸೋದು ಇವಾಗ ಅಷ್ಟೇ. ಈಗ ಸ್ವರ್ಗ ಸುಖ. ಇವಾಗ ಗೊತ್ತಾಯ್ತಾ ವೀಕ್ಷಕರೇ? ನೀವು ಕೇಳ್ತಾ ಇರ್ತೀರಾ, ಅಮೆರಿಕಾದಲ್ಲಿ ಏನು ಊಟ ಮಾಡ್ತಾರೆ, ಬರೀ ಬ್ರೆಡ್ ತಿಂತಾ ಇರ್ತಾರಾ, ಪಿಜ್ಜಾ ತಿಂತಾ ಇರ್ತೀರಾ ಅಂತ. ನೋಡಿ ಇಲ್ಲಿ ರಾಗಿ ಮುದ್ದೆ, ನಮ್ಮ ಅವರೆಕಾಳು ಸಾರು, ಮನೇಲಿ ಕಾಯಿಸಿದ ತುಪ್ಪ, ಇನ್ನೇನು ಬೇಕು ಹೇಳಿ?